ಕಾಂಗ್ರೆಸ್ ನೀವೇ. ಅವಾಗ JDS ಅಲ್ಲಿ ಇದ್ರಿ ನೀವು. ಕಳಿಸ್ಲಾ ರೇಟ್ ಕಾರ್ಡು? ಸನ್ಮಾನ್ಯ ಅಧ್ಯಕ್ಷರೇ, ದಾಖಲೆಗಳು ಇಟ್ಕೊಂಡು ನಾನು ಇದು ಯಾರೋ ನಾವೇ ಕಂಪ್ಲೇಂಟ್ ಕೊಟ್ಟು ಹಾಕಿರೋದಲ್ಲ, ಯಾವನೋ ಥರ್ಡ್ ಪಾರ್ಟಿ ಕಂಪ್ಲೇಂಟ್ ಕೊಟ್ಟಿರೋದಲ್ಲ. ಇಲ್ಲಿ ಪಾಟೀಲ್ರೆ, ಥರ್ಡ್ ಪಾರ್ಟಿ ಅವನು ಹೋಗ್ಬಿಟ್ಟು ಅವನ ಮೇಲೆ KPSC ಅವರು ಅಥವಾ ಯಾರೋ ಬ್ರೋಕರ್ಗಳಿದ್ದಾರೆ, ಅವ್ರ ಮೇಲೆ ಏನೋ ದ್ವೇಷ ಇದೆ, ಜಾತಿ ದ್ವೇಷನೋ ದುಡ್ಡಿನ ದ್ವೇಷ, ಅದಲ್ಲ. ಪೊಲೀಸರು ರೈಡ್ ಮಾಡಿರೋದು. ಇದು ರೈಡ್ ಮಾಡಿರುವಾಗ ಸಿಕ್ಕಿರುವಂಥದ್ದು ಇದೆಲ್ಲ. ಅವ್ರ ಹತ್ರ ಚೆಕ್ಕು ಎಲ್ಲ ಇದೆ. ಅವ್ರ ಹತ್ರ ಚೆಕ್ಕು ದಾಖಲೆಗಳು ಎಲ್ಲಿ ಯಾರ್ಯಾರ ಹತ್ರ ಇಸ್ಕೊಂಡಿದ್ದಾನೆ ಇಷ್ಟು ನಾನು ಇಷ್ಟು ಕೊಟ್ಟರೆ ಇನ್ನೂ ನನ್ನ ಹತ್ರ ದಾಖಲೆಗಳು ಕೇಳಿ ನನ್ನೇ ರೂಪ್ತಾ ಇದ್ದೀರಲ್ಲ. KPSC ಕಡೆ ಒಂದು ಸ್ವಲ್ಪ ನೋಡಿ, ಅವ್ರ ಕಡೆನೂ ನೋಡಿ ಸ್ವಲ್ಪ. ಇಲ್ಲ ಇನ್ನೂ ಇದೆ, ಇನ್ನೂ ಕೇಳಿದ್ರಲ್ಲ ಲೋಕಾಯುಕ್ತನೇ ಹೆಂಗೆ ಅಂತ, ಅದಕ್ಕೂ ಕೊಡ್ತೀನಿ ನಾನು. ಸ್ವಲ್ಪ ಸಮಾಧಾನ ಇದ್ರೆ ಅದಕ್ಕೂ ನಿಮ್ಮ ಪೊಲೀಸರೇ ಹೇಳಿರೋದನ್ನ ಹೇಳ್ತೀನಿ. ಲೋಕ ಸೇವಾ ಆಯೋಗದ ಬಗ್ಗೆ ಪೊಲೀಸ್ ಇಲಾಖೆ ಏನು ಹೇಳಿದೆ ಅಂತಾನು ಹೇಳ್ತೀನಿ ನಾನು. ನನ್ನ ಹತ್ರ ದಾಖಲೆ, ನಾನೇನು ಸುಮ್ಮನೆ ಮಾತಾಡ್ತಾ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ನಾವು 2 ಲಕ್ಷ ಜನ ಯುವಕರು, 2 ಲಕ್ಷ ಜನ ಯುವಕರು, ಅದರಲ್ಲಿ ಎಲ್ಲ ಜಾತಿ ಸಮುದಾಯದವರು ಇದ್ದಾರೆ, SCಗಳು ಇದ್ದಾರೆ, STಗಳು ಇದ್ದಾರೆ, ಬ್ಯಾಕ್ವರ್ಡ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಅವರು ಜಾತಕ ಪಕ್ಷದಂತೆ, ಅದು KPSC ಏನೋ ವರ್ಷಕ್ಕೊಂದ್ಸರಿ ನಡೆಯಲ್ಲ, ಒಂಥರ ಯುಗಾದಿ ಹಬ್ಬ ಬಂದಂಗೆ, ಯಾವಾಗ ಯುಗಾದಿ ಮಾರ್ನಾಮಿ ಏನೇನೋ ಬಂದಂಗೆ ಒಂದೊಂದ್ಸರಿ ಕರೀತಾರೆ. ಆಕ್ಚುಲಿ ವರ್ಷವನ್ನು ಕರೆದಿದ್ರೆ ಈ ಸಮಸ್ಯೆನೇ ಬರ್ತಾ ಇರಲ್ಲ. 2 ಲಕ್ಷದ ಜನನ ಭವಿಷ್ಯನೇ ಹಾಳು ಮಾಡಕ್ ಹೊರಟಿದ್ದೀರಲ್ಲ ನೀವು. ಅದರಲ್ಲಿ ಕನ್ನಡಿಗರು ಎಲ್ಲರೂ ಸಪೋರ್ಟ್ ಮಾಡಬೇಕಾಯಿತು. ಕನ್ನಡಿಗೆ ಅನ್ಯಾಯ ಆಗ್ತಾ ಇದೆ ಅಂತ. ಅದು ಬಿಟ್ಬಿಟ್ಟು ಅವ್ರ ಪರವಾಗಿ ನೀವು ಮಾತಾಡೋದಾದ್ರೆ ಹಂಗಾರೆ 2 ಲಕ್ಷ ಜನ ಏನು ಬೀದಿಗೆ ಬರ್ಬೇಕಾ? ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಾನು ಲೆಟರ್ಗಳು ಓದ್ತೀನಿ ಈಗ, ಯಾರ್ಯಾರು ಲೆಟರ್ ಕೊಟ್ಟಿದ್ದಾರೆ ಅವ್ರ ಪರವಾಗಿ ಅಂತ. ಮೆರಿಟ್ ಇದ್ದವ್ರಿಗೆ ಭವಿಷ್ಯ ಏನೈತೆ? ಹಿಂಗೆ ಹರಾಜು ಹಾಕ್ಬಿಟ್ರೆ ಮೆರಿಟ್ ಇದ್ದವ್ರಿಗೆ ಏನು ಭವಿಷ್ಯ ಇದೆ? ಅದಕ್ಕೋಸ್ಕರ ನಾನು ಚರ್ಚೆಗೆ ಕೇಳ್ತಾ ಇರೋದು. ಇಲ್ಲಿ ನಾನು ಕಾಂಗ್ರೆಸ್ ಸುದ್ದಿನೇ ಎತ್ತಿಲ್ಲ. ನಾನು ಇಲ್ಲಿ ಯಾವುದೋ ಮಂತ್ರಿ ನಾನು ಕೇಳಿದೆ, ಪ್ರಿಯಾಂಕಾಗೆ ಯಾರಿಗಾನ ಮಂತ್ರಿಗೆ ಬರ್ತೇನಪ್ಪ ಅಂತ. ಇಲ್ಲ ಸರ್, ಇದು ಮಂತ್ರಿಗೆ ಬರಲ್ಲ ಅಂತ ಹೇಳಿದ್ರು. ನಾನು ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಅದೇನೋ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡ್ಕೊಂಡ್ರೆ ನಾನೇನ್ ಮಾಡ್ಲಿ? ಸನ್ಮಾನ್ಯ ಅಧ್ಯಕ್ಷರೇ, ಅವಕಾಶ ಕೊಡ್ಲಿ, ಕೊನೆಯಲ್ಲಿ ನೋಡಿ ಮಾತಾಡ್ಲಿ ಅವರು. ನಾನೇನೇನು ತಪ್ಪು, ಈಗ ಯಾವ ಮನುಷ್ಯನು ಏನು 100% ಸತ್ಯ ಹರಿಶ್ಚಂದ್ರನೇನಲ್ಲ. ದೇವರು ತಪ್ಪು ಮಾಡ್ತಾನೆ. ನಾನೇನಾರ ತಪ್ಪು ಮಾಡಿದ್ರೆ ಹೇಳೋ ಅಂತ ಅಧಿಕಾರ ನಿಮಗಿದ್ದೇ ಇದೆ. ನೀವು ಈ ಸದನದ ಮೆಂಬರು, ಹೇಳಿ. ಅಲ್ಲ, ದೇವರು ತಪ್ಪು ಮಾಡ್ತಾನೆ ಅಂದೆ. ದೇವರು ತಪ್ಪು ಮಾಡ್ತಾನೆ ಹೇಳ್ದಾಗೆಲ್ಲ ವರ ಕೊಡಲ್ಲ, ಕೆಲವರಿಗೆ ವರ ಕೊಡ್ತಾನೆ ಅಂತ ಆಪಾದನೆ ಇದೆ ದೇವ್ರ ಮೇಲೂ. ಅದಕ್ಕೆ ಅಧ್ಯಕ್ಷರೇ,